ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಆರ್ತಿಗೆ ಕರೆದ ಕೂಡಲೇ ತನ್ನ ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಆಪದ್ಬಾಂಧವನಾದ ಅಯ್ಯಪ್ಪ ಸ್ವಾಮಿಯ ಜನ್ಮ ರಹಸ್ಯ, ಮಹಿಷಿ ಸಂಹಾರ, ಶಬರಿಬೆಟ್ಟದ ಮೇಲೆ ನೆಲೆಸಿದ ವೈಖರಿಯ ಕುರಿತು ತಿಳಿಯೋಣ. ಈ ವಿಡಿಯೋದಲ್ಲಿ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ನಿಮಗೆ ತಿಳಿಯದ ಎಷ್ಟೋ ಅದ್ಭುತ ರಹಸ್ಯಗಳನ್ನು ನೀವು ತಿಳಿದುಕೊಳ್ಳಲಿದ್ದೀರಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟವಾಗುತ್ತದೆ, ಕೊನೆಯವರೆಗೂ ನೋಡಿ. ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಆರ್ತಿಗೆ ಕರೆದ ಕೂಡಲೇ ತನ್ನ ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಆಪದ್ಬಾಂಧವ ಅಯ್ಯಪ್ಪ ಸ್ವಾಮಿ. ಇಂದು ನಾವು ಈ ವಿಡಿಯೋದಲ್ಲಿ ಅಯ್ಯಪ್ಪ ಸ್ವಾಮಿಯ ಜನ್ಮ ರಹಸ್ಯವೇನು, ಅಯ್ಯಪ್ಪ ಸ್ವಾಮಿ ಶಬರಿಬೆಟ್ಟದ ಮೇಲೆ ಹೇಗೆ ನೆಲೆಸಿದರು, ಮಕರಜ್ಯೋತಿಯ ಹಿಂದಿನ ಮರ್ಮವೇನು, ಅಯ್ಯಪ್ಪನು ಅಸ್ಖಲಿತ ಬ್ರಹ್ಮಚಾರಿಯಾಗಿದ್ದರು, ಅವರಿಗೆ ಪೂರ್ಣ, ಪುಷ್ಕಲ ಎಂಬ ಇಬ್ಬರು ಪತ್ನಿಯರಿದ್ದಾರೆಂದು ಏಕೆ ಹೇಳುತ್ತಾರೆ. ಹೀಗೆ ಅಯ್ಯಪ್ಪ ಸ್ವಾಮಿಯವರ ಬಗ್ಗೆ ನಿಮಗೆ ತಿಳಿಯದ ಅನೇಕ ರಹಸ್ಯಗಳನ್ನು ಈಗ ತಿಳಿಯೋಣ. ಮಹಿಷಾಸುರನ ವಧೆ ಮತ್ತು ವರಬಲ. ಅಯ್ಯಪ್ಪ ಸ್ವಾಮಿಯವರ ಜನ್ಮ ರಹಸ್ಯವನ್ನು ತಿಳಿಯಲು ಮೊದಲು ಈ ಸಣ್ಣ ಕಥೆಯ ಬಗ್ಗೆ ತಿಳಿದುಕೊಳ್ಳಬೇಕು. ಪೂರ್ವದಲ್ಲಿ ದಾನವ ವಂಶದ ಮೂಲ ಪುರುಷನಾದ ಧನುವಿಗೆ ರಂಭ ಮತ್ತು ಕರಂಭ ಎಂಬ ಇಬ್ಬರು ಕುಮಾರರು ಇದ್ದರು. ಇವರಲ್ಲಿ ರಂಭನಿಗೆ ಹುಟ್ಟಿದವನೇ ಮಹಿಷಾಸುರ. ಇವನು ಪರಮಕ್ರೂರಿ. ತನಗೆ ಮರಣವಿಲ್ಲದ ವರ ಬೇಕೆಂದು ಮಹಿಷಾಸುರನು ಬ್ರಹ್ಮದೇವರ ಕುರಿತು ಘೋರ ತಪಸ್ಸು ಮಾಡುತ್ತಾನೆ. ಅವನ ತಪಸ್ಸಿಗೆ ಪ್ರಸನ್ನನಾದ ಬ್ರಹ್ಮನು ಮಹಿಷಾಸುರನ ಎದುರು ಪ್ರತ್ಯಕ್ಷನಾಗಿ ಏನು ಬೇಕೆಂದು ಕೇಳಲು, ಸ್ವಾಮಿ, ಈ ಅಲ್ಪಳಾದ ಸ್ತ್ರೀಯರಿಂದ ನನಗೆ ಏನೂ ಆಗಬಾರದು. ಆದ್ದರಿಂದ ಸ್ತ್ರೀಯರನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಾಣಿಯಿಂದ ನನಗೆ ಮರಣವಿಲ್ಲದ ವರವನ್ನು ಕರುಣಿಸು ಎಂದು ಮಹಿಷಾಸುರನು ಕೇಳುತ್ತಾನೆ. ಅವನ ಕೋರಿಕೆಯನ್ನು ಮನ್ನಿಸಿದ ಬ್ರಹ್ಮನು ಆ ವರವನ್ನು ನೀಡಿ ಅಂತರ್ಧಾನನಾಗುತ್ತಾನೆ. ಬ್ರಹ್ಮನು ನೀಡಿದ ವರದ ಗರ್ವದಿಂದ ಮೆರೆದ ಮಹಿಷಾಸುರನು ದೇವತೆಗಳಿಗೆ ತೊಂದರೆ ಕೊಡುತ್ತಾ, ಯಜ್ಞಯಾಗಾದಿಗಳನ್ನು ಧ್ವಂಸ ಮಾಡುತ್ತಾ, ಎಲ್ಲರನ್ನೂ ಬಾಧಿಸುತ್ತಾ ಇರುತ್ತಾನೆ. ಇದರಿಂದ ಭಯಗೊಂಡ ದೇವತೆಗಳು ಪರಮೇಶ್ವರಿಯ ಬಳಿಗೆ ಹೋಗಿ ಎಲ್ಲಾ ವಿಷಯವನ್ನು ವಿವರಿಸಿ ತಮ್ಮನ್ನು ರಕ್ಷಿಸುವಂತೆ ಪ್ರಾರ್ಥಿಸುತ್ತಾರೆ. ಅವರ ಕಷ್ಟಗಳನ್ನು ಕೇಳಿದ ಆದಿಪರಾಶಕ್ತಿಯು ತನ್ನ ಅಂಶದ ಜೊತೆಗೆ ಹರಿಹರರ ಅಂಶಗಳನ್ನು ಸೇರಿಸಿ ಒಬ್ಬಳು ಸ್ತ್ರೀಮೂರ್ತಿಯನ್ನು ಸೃಷ್ಟಿಸುತ್ತಾಳೆ. ಅವಳೇ ಚಂಡಿಕಾದೇವಿ. ಪ್ರಳಯ ಕಾಲದ ರುದ್ರನ ಮಹೋಗ್ರದಲ್ಲಿರುವ ಆ ದೇವಿಗೆ ಮಹಿಷಾಸುರನೊಂದಿಗೆ ಯುದ್ಧ ಮಾಡಲು ದೇವತೆಗಳು ತಮ್ಮ ಶಕ್ತಿಗಳನ್ನೆಲ್ಲ ನೀಡಿ ದಿವ್ಯ ಆಯುಧಗಳನ್ನು ಕೊಡುತ್ತಾರೆ. ಇದರಿಂದ ಅಮ್ಮನವರು ರಣರಂಗಕ್ಕೆ ಧುಮುಕಿ ಮಹಿಷಾಸುರನೊಂದಿಗೆ ಭೀಕರ ಯುದ್ಧ ಮಾಡಿ ಕೊನೆಗೆ ಅವನನ್ನು ಸಂಹರಿಸುತ್ತಾಳೆ. ಮಹಿಷಿಯ ಶಪಥ ಮತ್ತು ವರಪ್ರಾಪ್ತಿ. ಮಹಿಷಾಸುರನ ಮರಣದಿಂದ ತಮ್ಮ ಪೀಡೆ ಪರಿಹಾರವಾಯಿತೆಂದು ಇಂದ್ರಾದಿ ದೇವತೆಗಳು ಸಂತೋಷಪಟ್ಟು ಅಮರಾವತಿಗೆ ತಲುಪುತ್ತಾರೆ. ಆದರೆ ದೇವತೆಗಳ ಆನಂದ ಹೆಚ್ಚು ಕಾಲ ಇರಲಿಲ್ಲ. ತನ್ನ ಅಣ್ಣನಾದ ಮಹಿಷಾಸುರನ ಸಾವಿನ ಸುದ್ದಿ ಕೇಳಿದ ಅವನ ತಂಗಿ ಮಹಿಷಿಯು ದೇವತೆಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊತ್ತಿ ಉರಿಯುತ್ತಾಳೆ. ತನ್ನ ಅಣ್ಣನನ್ನು ಕೊಂದವರ ಮೇಲೆ ಹೇಗಾದರೂ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ಭಾವಿಸಿದ ಮಹಿಷಿಯು ಬ್ರಹ್ಮದೇವರ ಕುರಿತು ಘೋರ ತಪಸ್ಸು ಮಾಡುತ್ತಾಳೆ. ಮಹಿಷಿಯ ತಪಸ್ಸಿನ ತಾಪಕ್ಕೆ ಲೋಕಗಳೆಲ್ಲ ತಲ್ಲಣಗೊಂಡು ಸೂರ್ಯಚಂದ್ರರು ಭಯದಿಂದ ನಡುಗುತ್ತಾರೆ. ಘೋರ ತಪಸ್ಸಿನಿಂದ ಮಹಿಷಿಯ ದೇಹವು ಸಂಪೂರ್ಣವಾಗಿ ಒಣಗಿ ಎಲುಬುಗಳ ಗೂಡಿನಂತಾಗುತ್ತದೆ. ಮಹಿಷಿಯು ಮಾಡುತ್ತಿರುವ ಘೋರ ತಪಸ್ಸಿಗೆ ಪ್ರಸನ್ನನಾದ ಬ್ರಹ್ಮನು ಅವಳ ಎದುರು ಪ್ರತ್ಯಕ್ಷನಾಗಿ ಏನು ವರ ಬೇಕೆಂದು ಕೇಳುತ್ತಾನೆ. ಬ್ರಹ್ಮದೇವರು ಪ್ರತ್ಯಕ್ಷನಾಗಿ ವರ ಕೇಳಲು ಹೇಳಿದಾಗ ಸಂತೋಷಗೊಂಡ ಮಹಿಷಿಯು ಚೆನ್ನಾಗಿ ಯೋಚಿಸಿ ತನ್ನ ಅಣ್ಣನ ತಿಳಿಗೇಡಿತನದ ವರಕ್ಕಿಂತ ಬುದ್ಧಿವಂತಿಕೆಯಿಂದ ವರ ಕೇಳಬೇಕೆಂದು ಭಾವಿಸಿ, ನನಗೆ ಹರಿಹರರಿಗೆ ಜನಿಸಿದ ಪುತ್ರನಿಂದ ಹೊರತು ಬೇರೆ ಯಾರಿಂದಲೂ ಮರಣವಿಲ್ಲದ ವರ ಬೇಕು. ಹಾಗೆಯೇ ಹರಿಹರರಿಗೆ ಜನಿಸಿದ ಆ ಬಾಲಕನು ಭೂಲೋಕದಲ್ಲಿ 12 ವರ್ಷಗಳ ಕಾಲ ಸಾಮಾನ್ಯನಾಗಿ ಜೀವನ ನಡೆಸಿದ ನಂತರವೇ ಅವನಿಗೆ ನನ್ನನ್ನು ಕೊಲ್ಲುವ ಶಕ್ತಿ ಬರುವಂತಾಗಬೇಕು ಎಂದು ಕೇಳುತ್ತಾಳೆ. ಇದಕ್ಕೆ ಬ್ರಹ್ಮನು ಸಮ್ಮತಿಸಿ ಅವಳಿಗೆ ಆ ವರವನ್ನು ಅನುಗ್ರಹಿಸುತ್ತಾನೆ. ಬ್ರಹ್ಮನು ನೀಡಿದ ವರದಿಂದ ಅಹಂಕಾರಗೊಂಡ ಮಹಿಷಿಯು ಮೊದಲು ತನ್ನ ಅಣ್ಣನ ಸಾವಿಗೆ ಕಾರಣರಾದ ಇಂದ್ರಾದಿ ದೇವತೆಗಳ ಮೇಲೆ ತನ್ನ ಪ್ರತಾಪವನ್ನು ತೋರಿಸುತ್ತಾಳೆ. ದೇವತೆಗಳಿಗೆ ಚಿತ್ರಹಿಂಸೆ ನೀಡಿ ಇಂದ್ರ ಪದವಿಯನ್ನು ಆಕ್ರಮಿಸುತ್ತಾಳೆ. ಯಜ್ಞಯಾಗಾದಿಗಳನ್ನು ಧ್ವಂಸ ಮಾಡುತ್ತಾ, ಪೂಜೆ, ಹೋಮಗಳು ನಡೆಯದಂತೆ ತಡೆಯುತ್ತಾ, 3 ಲೋಕಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಾಳೆ. ಇದರಿಂದ ಇಂದ್ರಾದಿ ದೇವತೆಗಳು ಮಹಿಷಿಯನ್ನು ಏನೂ ಮಾಡಲು ಸಾಧ್ಯವಾಗದೆ ಅವಳು ಕೊಡುವ ತೊಂದರೆಗಳನ್ನು ಸಹಿಸುತ್ತಾ ಹರಿಹರರಿಗೆ ಹುಟ್ಟುವ ಸಂತಾನಕ್ಕಾಗಿ ಆಸೆಯಿಂದ ಕಾಯುತ್ತಾ ಇರುತ್ತಾರೆ. ಮೋಹಿನಿ ಅವತಾರ ಮತ್ತು ಮಣಿಕಂಠನ ಜನನ. ಇದು ಹೀಗಿರಲು ಇನ್ನೊಂದೆಡೆ ಭಸ್ಮಾಸುರ ಎಂಬ ರಾಕ್ಷಸನು ಶಿವನ ಕುರಿತು ಘೋರ ತಪಸ್ಸು ಮಾಡುತ್ತಾನೆ. ಭಸ್ಮಾಸುರನ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರನು ಅವನ ಮುಂದೆ ಪ್ರತ್ಯಕ್ಷನಾಗಿ ವರ ಕೇಳಲು ಕೇಳಿದಾಗ, ಅದಕ್ಕೆ ಭಸ್ಮಾಸುರನು, ಸ್ವಾಮಿ, ನಾನು ಯಾರ ತಲೆಯ ಮೇಲೆ ಕೈ ಇಡುತ್ತೇನೋ ಅವರು ತಕ್ಷಣ ಭಸ್ಮವಾಗುವಂತೆ ವರ ಕೊಡು ಎಂದು ವಿಚಿತ್ರ ಕೋರಿಕೆ ಕೇಳುತ್ತಾನೆ. ಇದಕ್ಕೆ ಸ್ವಲ್ಪ ಯೋಚಿಸಿದ ಶಂಕರನು ಭಕ್ತನ ಕೋರಿಕೆಯನ್ನು ನಿರಾಕರಿಸಲಾಗದೆ ಸರಿ ಎಂದು ವರ ಕೊಡುತ್ತಾನೆ.
ಇದರಿಂದ ವರದ ಗರ್ವದಿಂದ ಅಹಂಕಾರಭರಿತನಾದ ಭಸ್ಮಾಸುರನು, ಸ್ವಾಮಿ, ನಾನು ಈ ವರ ಕೇಳಿದರೆ ತಕ್ಷಣ ಕೊಡದೆ ಯೋಚಿಸುತ್ತಾ ಹಿಂದೇಟು ಹಾಕಿದೆ. ನೀನು ನನಗೆ ನಿಜವಾಗಿಯೂ ವರ ಕೊಟ್ಟಿದ್ದೀಯೋ ಇಲ್ಲವೋ ಹೇಗೆ ತಿಳಿಯುವುದು? ಅದಕ್ಕೆ ನೀನು ಕೊಟ್ಟ ವರದಿಂದಲೇ ನಾನು ನನ್ನ ಕೈಯನ್ನು ನಿನ್ನ ತಲೆಯ ಮೇಲೆ ಇಡುತ್ತೇನೆ. ನಾನು ಕೈ ಇಟ್ಟ ತಕ್ಷಣ ನೀನು ಭಸ್ಮವಾದರೆ ನಿನ್ನ ವರ ಕೆಲಸ ಮಾಡುತ್ತಿದೆ ಎಂದರ್ಥ, ಇಲ್ಲವಾದರೆ ಇಲ್ಲ ಎಂದು ಹೇಳುತ್ತಾ ಶಿವನ ತಲೆಯ ಮೇಲೆ ಕೈ ಇಡಲು ಹೋಗುತ್ತಾನೆ. ಭಸ್ಮಾಸುರನ ಮಾತಿಗೆ ದಿಗ್ಭ್ರಾಂತನಾದ ಶಿವನು ನಿಜವಾಗಿಯೂ ತನ್ನ ತಲೆಯ ಮೇಲೆ ಕೈ ಇಡುತ್ತಾನೆ ಎಂದು ಹೆದರಿ ಅಲ್ಲಿಂದ ಓಡುತ್ತಾನೆ. ಶಿವನ ಹಿಂದೆ ಭಸ್ಮಾಸುರನು ಓಡುತ್ತಾನೆ. ಇದನ್ನೆಲ್ಲ ದೂರದಿಂದ ನೋಡುತ್ತಿದ್ದ ವಿಷ್ಣುಮೂರ್ತಿ ಶಿವನನ್ನು ಭಸ್ಮಾಸುರನ ಬಲೆಯಿಂದ ರಕ್ಷಿಸಲು ಮೋಹಿನಿ ರೂಪವನ್ನು ತಾಳಿ ಶಿವನ ಹಿಂದೆ ಓಡುತ್ತಿದ್ದ ಭಸ್ಮಾಸುರನ ಎದುರಿಗೆ ಬರುತ್ತಾನೆ. ಜಗತ್ತನ್ನೇ ತನ್ನ ಕಣ್ಣೋಟದಿಂದ ಮೋಹಿಸುವ ಮೋಹಿನಿಯ ರೂಪವನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮೈಮರೆತು ಹೋದ ಭಸ್ಮಾಸುರನು ಶಿವನ ಬಗ್ಗೆ ಮತ್ತು ತನ್ನ ವರದ ಬಗ್ಗೆ ಸಂಪೂರ್ಣವಾಗಿ ಮರೆತು ಅವಳ ಹಿಂದೆ ಬೀಳುತ್ತಾನೆ. ಮೋಹಿನಿಯು ತನ್ನ ಸೌಂದರ್ಯದಿಂದ ಭಸ್ಮಾಸುರನನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾಳೆ. ಇದರಿಂದ ಅವನು ಅವಳು ಹೇಳಿದಂತೆ ಆಡುತ್ತಾ ಇರುತ್ತಾನೆ. ಮೋಹಿನಿಯು ಜಾಣತನದಿಂದ ಭಸ್ಮಾಸುರನೊಂದಿಗೆ ಪ್ರೀತಿಯಿಂದ ನಟಿಸುತ್ತಾ ತನ್ನೊಂದಿಗೆ ನೃತ್ಯ ಮಾಡಬೇಕೆಂದು, ತಾನು ಹೇಳಿದ ಭಂಗಿಗಳನ್ನು ಹಾಕುತ್ತಾ ತನ್ನೊಂದಿಗೆ ನರ್ತಿಸಬೇಕೆಂದು ಕೇಳುತ್ತಾಳೆ. ಸಂಪೂರ್ಣ ಮೋಹಾವೇಶದಲ್ಲಿದ್ದ ಭಸ್ಮಾಸುರನು ತನ್ನನ್ನು ತಾನು ಮರೆತು ಅವಳು ಹೇಳಿದಂತೆ ಮಾಡುತ್ತಾ ಇರುತ್ತಾನೆ. ಕೊನೆಗೆ ಮೋಹಿನಿಯು ತನ್ನ ತಲೆಯ ಮೇಲೆ ಕೈ ಇಟ್ಟಂತೆ ಒಂದು ಭಂಗಿ ಮಾಡಲಾಗಿ ಅವಳನ್ನೇ ಅನುಕರಿಸುತ್ತಿದ್ದ ಭಸ್ಮಾಸುರನು ತನ್ನ ತಲೆಯ ಮೇಲೆ ತಾನೇ ಕೈ ಇಟ್ಟುಕೊಳ್ಳುತ್ತಾನೆ. ಇದರಿಂದ ಶಿವನು ಕೊಟ್ಟ ವರದ ಪ್ರಭಾವದಿಂದ ತಕ್ಷಣ ಭಸ್ಮಾಸುರನು ಭಸ್ಮವಾಗಿ ಹೋಗುತ್ತಾನೆ. ಇದನ್ನೆಲ್ಲ ಮರದ ಹಿಂದೆ ನಿಂತು ನೋಡುತ್ತಿದ್ದ ಪರಮೇಶ್ವರನು, ಭಸ್ಮಾಸುರನು ಮರಣ ಹೊಂದಿದ್ದರಿಂದ ನಿಟ್ಟುಸಿರು ಬಿಟ್ಟು ಅವಳ ಮುಂದೆ ಬಂದು, ಓ ಸುಂದರಿ, ನೀನು ಯಾರು? ಎಲ್ಲಿಯವಳು? ಜಗತ್ತನ್ನು ಮೋಹಗೊಳಿಸಬಲ್ಲ ನಿನ್ನ ಸೌಂದರ್ಯಕ್ಕೆ, ಸಮಯಸ್ಫೂರ್ತಿಗೆ ನಾನು ಮರುಳಾದೆನು ಎಂದು ಹೇಳುತ್ತಾ ಅವಳ ಬಳಿ ಬಂದು ಪ್ರೀತಿಯಿಂದ ಲಾಲಿಸುತ್ತಾನೆ. ಮೋಹಿನಿಯು ಶಿವನ ಮಡಿಲಲ್ಲಿ ಅಡಗಿ ಹೋಗುತ್ತಾಳೆ. ಶಿವ ಮೋಹಿನಿಯರಿಬ್ಬರೂ ಆನಂದ ಪಾರವಶ್ಯದಿಂದ ನೃತ್ಯ ಮಾಡಲಾಗಿ ಅವರಿಬ್ಬರ ಮಿಲನದಿಂದ ಒಂದು ಶ್ವೇತ ಬಿಂದುವು ಉದ್ಭವಿಸುತ್ತದೆ. ಆ ಬಿಂದುವಿನಿಂದ ಪ್ರಕಾಶದೊಂದಿಗೆ ಕುತ್ತಿಗೆಗೆ ದಿವ್ಯಮಣಿಯನ್ನು ಧರಿಸಿ ಒಂದು ಬಾಲಕನು ಜನಿಸುತ್ತಾನೆ. ಅವನೇ ಹರಿಹರರಿಗೆ ಜನಿಸಿದ ಕಾರಣ ಜನ್ಮನು ಮಣಿಕಂಠನು. ಪಂದಳಂ ರಾಜನ ಆಸ್ಥಾನದಲ್ಲಿ ಮಣಿಕಂಠ ದಿವ್ಯ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಆ ಬಾಲಕನನ್ನು ಶಿವಕೇಶವರು ಇಬ್ಬರೂ ಮುತ್ತಿಟ್ಟು ಪಂಬಾ ನದಿ ತೀರದಲ್ಲಿ ಬಿಟ್ಟು ಹೋಗುತ್ತಾರೆ. ಇದೇ ಸಮಯದಲ್ಲಿ ಪಂದಳಂ ರಾಜ ರಾಜಶೇಖರನು ಬೇಟೆಗಾಗಿ ಅಡವಿಗೆ ಬರುತ್ತಾನೆ. ಕ್ರೂರವನ್ಯ ಮೃಗಗಳು ತಿರುಗುವ ಆ ದಟ್ಟವಾದ ಅಡವಿಯಲ್ಲಿ ಮಂದಹಾಸ ಬೀರುತ್ತಾ ಕಂಠಕ್ಕೆ ಮಣಿಯನ್ನು ಧರಿಸಿ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿರುವ ಬಾಲಕನ ಕಡೆ ರಾಜಶೇಖರನ ಕಣ್ಣು ಬೀಳುತ್ತದೆ. ತಕ್ಷಣ ಆ ಬಾಲಕನ ಬಳಿಗೆ ಹೋದ ರಾಜಶೇಖರನು, ತಿಂಗಳುಗಳೂ ತುಂಬದ ಆ ಬಾಲಕನನ್ನು ಇಷ್ಟೂ ದಟ್ಟವಾದ ಅಡವಿಯಲ್ಲಿ ಯಾರೂ ಬಿಟ್ಟಿದ್ದಾರೆ ಎಂದು ಹುಡುಕುತ್ತಾ ಇರುತ್ತಾನೆ. ರಾಜಶೇಖರನಿಗೆ ಕಣ್ಣು ಹಾಯಿಸಿದಷ್ಟು ದೂರವೂ ಯಾರೂ ಕಾಣಿಸುವುದಿಲ್ಲ. ಅಷ್ಟರಲ್ಲಿ ಪರಮೇಶ್ವರನು ಒಬ್ಬ ಮುನಿಯ ರೂಪದಲ್ಲಿ ಅಲ್ಲಿಗೆ ಬಂದು ಆ ಬಾಲಕನನ್ನು ತೆಗೆದುಕೊಂಡು ಪಂದಳಂ ರಾಜನ ಕೈಯಲ್ಲಿ ಇಟ್ಟು, ಓ ರಾಜ, ಇವನು ಸಾಮಾನ್ಯ ಬಾಲಕನಲ್ಲ. ಇವನಿಗೆ 12 ವರ್ಷ ವಯಸ್ಸಾದಾಗ ಈ ಬಾಲಕ ಯಾರೆಂದು ನಿನಗೆ ತಿಳಿಯುತ್ತದೆ. ಈಶ್ವರ ಪ್ರಸಾದ ಎಂದು ಭಾವಿಸಿ ಜಾಗ್ರತೆಯಿಂದ ನೋಡಿಕೊ ಎಂದು ಹೇಳಿ ಅಲ್ಲಿಂದ ಅಂತರ್ಧಾನನಾಗುತ್ತಾನೆ. ಮುನಿಯ ಮಾತುಗಳನ್ನು ಕೇಳಿದ ರಾಜಶೇಖರನು ಬಹಳ ಸಂತೋಷಗೊಂಡು ಮಕ್ಕಳಿಲ್ಲದ ನನಗೆ ಆ ಪರಮೇಶ್ವರನೇ ಈ ಬಾಲಕನನ್ನು ಕೊಟ್ಟಿದ್ದಾನೆ ಎಂದು ತಿಳಿದು ಅವನನ್ನು ತನ್ನ ಮಡಿಲಲ್ಲಿ ಇರಿಸಿಕೊಂಡು ಮುತ್ತಿಡುತ್ತಾ ಪಂದಳಂ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ತನ್ನ ರಾಜ್ಯಕ್ಕೆ ಹೋದ ಪಂದಳಂ ರಾಜನು ರಾಣಿಗೆ ನಡೆದದ್ದನ್ನೆಲ್ಲ ವಿವರಿಸಿ ಆ ಬಾಲಕನನ್ನು ಅವಳ ಕೈಯಲ್ಲಿ ಇಡುತ್ತಾನೆ. ಮಂದಹಾಸ ಬೀರುತ್ತಾ ಸಂಭ್ರಮಿಸುತ್ತಿರುವ ಮಣಿಕಂಠನನ್ನು ನೋಡಿ ಬಹಳ ಸಂತೋಷಗೊಂಡ ರಾಣಿಯು ಅವನನ್ನು ಅಪ್ಪಿಕೊಂಡು ಅಕ್ಕರೆಯಿಂದ ಬೆಳೆಸುತ್ತಾ ಇರುತ್ತಾಳೆ. ಇನ್ನೊಂದೆಡೆ ಪಂದಳಂ ರಾಜ್ಯಕ್ಕೆ ಮಣಿಕಂಠನು ಕಾಲಿಟ್ಟ ಶುಭದಿಂದಾಗಿ ಆ ರಾಜ್ಯವೆಲ್ಲ ಸಂಪದ್ಭರಿತವಾಗಿ ಕ್ಷೇಮವಾಗಿ ಬದಲಾಗುತ್ತದೆ. ಹಾಗೆಯೇ ಮಣಿಕಂಠನ ಮಹಿಮೆಯಿಂದ ರಾಣಿಗೆ ಗರ್ಭವಾಗಿ ರಾಜ ದಂಪತಿಗಳಿಗೆ ಒಬ್ಬ ಮಗನು ಜನಿಸುತ್ತಾನೆ. ಅವನಿಗೆ ರಾಜ ಎಂದು ಹೆಸರಿಟ್ಟು ಮಣಿಕಂಠನ ಜೊತೆಯಲ್ಲಿಯೇ ಆ ರಾಜ ದಂಪತಿಗಳು ಅಕ್ಕರೆಯಿಂದ ಬೆಳೆಸುತ್ತಾರೆ. ಪ್ರಜೆಗಳೆಲ್ಲ ಮಣಿಕಂಠನನ್ನು ಅಯ್ಯ ಅಪ್ಪ ಎಂದು ಪ್ರೀತಿಯಿಂದ ಕರೆಯುತ್ತಾ ಇರುತ್ತಾರೆ. ಹಾಗೆ ಮಣಿಕಂಠನ ಹೆಸರು ಅಯ್ಯಪ್ಪ ಎಂದು ಬದಲಾಗುತ್ತದೆ. ಮಹಿಷಿ ಸಂಹಾರ ಮತ್ತು ಮಣಿಕಂಠನ ನಿರ್ಗಮನ. ಅಯ್ಯಪ್ಪನು ಚಿಕ್ಕ ವಯಸ್ಸಿನಲ್ಲಿಯೇ ಗುರುಕುಲಕ್ಕೆ ಹೋಗಿ ಗುರುಗಳ ಬಳಿ ವೇದಾಂಗಗಳನ್ನು ಕಲಿಯುತ್ತಾನೆ. ಬಿಲ್ಲುವಿದ್ಯೆಯಲ್ಲಿ ಪರಿಣಿತನಾದ ಮಣಿಕಂಠನ ಅಸಾಮಾನ್ಯ ಪ್ರತಿಭೆಗೆ ಆಶ್ಚರ್ಯಗೊಂಡ ಗುರುಗಳು, ಇವನು ಸಾಮಾನ್ಯ ಬಾಲಕನಲ್ಲ ಎಂದು ತಿಳಿದು ಅವನು ಮಾಡುವ ವಿನ್ಯಾಸಗಳನ್ನು ನೋಡುತ್ತಾ ಮನಸ್ಸಿನಲ್ಲಿಯೇ ಸಂತೋಷಪಡುತ್ತಾ ಇರುತ್ತಾರೆ. ಆದರೆ ಮಣಿಕಂಠನಿಗೆ ವಿದ್ಯೆ ಕಲಿಸುತ್ತಿದ್ದ ಗುರುಗಳು ಹೊರಗೆ ಸಂತೋಷವಾಗಿ ಕಂಡರೂ ಒಳಗೆ ಮಾತ್ರ ತಮ್ಮ ಮಗನ ಅಂಗವಿಕಲತೆಯನ್ನು ನೋಡಿ ಕೊರಗುತ್ತಾ ಇರುತ್ತಾರೆ.
ಗುರುಗಳ ಮನಸ್ಸಿನ ನೋವನ್ನು ಅರ್ಥಮಾಡಿಕೊಂಡ ಅಯ್ಯಪ್ಪನು ಆ ಬಾಲಕನ ಅಂಗವಿಕಲತೆಯನ್ನು ಹೋಗಲಾಡಿಸಿ ದೃಷ್ಟಿಯನ್ನು ಕರುಣಿಸಿ ಗುರುದಕ್ಷಿಣೆಯನ್ನು ಸಲ್ಲಿಸುತ್ತಾನೆ. ಇದರಿಂದ ಅಯ್ಯಪ್ಪ ಸ್ವಾಮಿಯ ಮಹಿಮೆಗಳ ಬಗ್ಗೆ ರಾಜ್ಯಕ್ಕೆ ತಿಳಿದುಬರುತ್ತದೆ. ಇಷ್ಟರಲ್ಲಿ ಮಣಿಕಂಠನಿಗೆ ಯೌವನ ವಯಸ್ಸು ಬರುತ್ತದೆ. ಇದರಿಂದ ರಾಜಶೇಖರನು ಮಣಿಕಂಠನನ್ನು ಯುವರಾಜನನ್ನಾಗಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಲು ನಿರ್ಧರಿಸುತ್ತಾನೆ. ಇದರ ಬಗ್ಗೆ ಮಂತ್ರಿಗಳೊಂದಿಗೆ ಸಭೆ ಏರ್ಪಡಿಸಿ ಅವರ ಅಭಿಪ್ರಾಯ ಕೇಳುತ್ತಾನೆ. ರಾಜನ ಮಾತಿಗೆ ಸಾಮಂತ ರಾಜರೆಲ್ಲ ಸಂತೋಷದಿಂದ ಸಮ್ಮತಿಸಿದರು. ಪ್ರಧಾನ ಮಂತ್ರಿಯು ಹೊರಗೆ ನಗುತ್ತಾ ಸರಿ ಎಂದರೂ ಒಳಗೆ ಮಾತ್ರ ಹೊತ್ತಿ ಉರಿಯುತ್ತಾ ಇರುತ್ತಾನೆ. ಏಕೆಂದರೆ ರಾಜಶೇಖರನಿಗೆ ತಿಳಿಯದೆ ಮಂತ್ರಿ ಮಾಡುತ್ತಿದ್ದ ದುಷ್ಕೃತ್ಯಗಳನ್ನು ಮಣಿಕಂಠನು ಅರಿತು ಕಾಲಕಾಲಕ್ಕೆ ಅವುಗಳಿಗೆ ತಡೆಯೊಡ್ಡುತ್ತಿದ್ದನು. ಇದರಿಂದ ಮಣಿಕಂಠನು ರಾಜನಾದರೆ ಇನ್ನು ತನ್ನ ಅಕ್ರಮಗಳು ನಡೆಯುವುದಿಲ್ಲ ಎಂದು ಭಾವಿಸಿದ ಮಂತ್ರಿಯು ಯಾವುದಾದರೂ ಒಂದು ಕುತಂತ್ರ ಮಾಡಿ ಅವನ ಪಟ್ಟಾಭಿಷೇಕವನ್ನು ತಡೆಯಬೇಕೆಂದುಕೊಳ್ಳುತ್ತಾನೆ. ಇದರ ಬಗ್ಗೆ ಚೆನ್ನಾಗಿ ಯೋಚಿಸಿದ ಮಂತ್ರಿಯು ರಾಜನಿಗೆ ಹೇಳಿದರೆ ಪ್ರಯೋಜನವಿಲ್ಲ ಎಂದು ತಿಳಿದು ರಾಣಿಯ ಬಳಿಗೆ ಹೋಗಿ ತನ್ನ ಯೋಜನೆಗೆ ಚಾಲನೆ ನೀಡುತ್ತಾನೆ. ರಾಣಿಯ ಬಳಿಗೆ ಹೋದ ಮಂತ್ರಿಯು, ತಾಯಿ, ಇದೇನು ರಾಜ್ಯದಲ್ಲಿ ಏನಾಗುತ್ತಿದೆ? ನಿನ್ನ ಸ್ವಂತ ಮಗ ಇರಬೇಕಾದರೆ ಎಲ್ಲಿಯೋ ಅಡವಿಗಳಲ್ಲಿ ಸಿಕ್ಕಿದ ಬಾಲಕನಿಗೆ ಪಟ್ಟಾಭಿಷೇಕ ಮಾಡುವುದೇ? ಇದು ನಿನ್ನ ಸ್ವಂತ ಮಗನಿಗೆ ನೀನು ಮಾಡುತ್ತಿರುವ ದ್ರೋಹ ಎಂದು ಅನಿಸುತ್ತಿಲ್ಲವೇ? ನಿನ್ನ ಮಗು ಬದುಕಿರುವವರೆಗೂ ಆ ಮಣಿಕಂಠನ ಬಳಿ ಗುಲಾಮನಾಗಿ ಬದುಕಬೇಕೆ? ಎಂದು ರಾಣಿಗೆ ಅಯ್ಯಪ್ಪನ ಬಗ್ಗೆ ಇಲ್ಲದ ಸಂಗತಿಗಳನ್ನು ಹೇಳಿ ಅವಳ ಮನಸ್ಸಿನಲ್ಲಿ ವಿಷದ ಬೀಜಗಳನ್ನು ಬಿತ್ತಿ ಮೆಲ್ಲಗೆ ಅಲ್ಲಿಂದ ಜಾರಿ ಹೋಗುತ್ತಾನೆ. ಮಂತ್ರಿಯು ಹೇಳಿದ ವಿಷದ ಮಾತುಗಳು ರಾಣಿಯ ಮನಸ್ಸಿನಲ್ಲಿ ದೃಢವಾಗಿ ಕೂತುಬಿಡುತ್ತವೆ. ಮಣಿಕಂಠನ ಮೇಲೆ ಇದ್ದ ಪ್ರೀತಿಯೆಲ್ಲ ಆ ಮಾತುಗಳಿಂದ ತಕ್ಷಣ ದ್ವೇಷವಾಗಿ ಬದಲಾಗುತ್ತದೆ. ಇದರಿಂದ ಆ ಬಾಲಕನನ್ನು ಸುಲಭವಾಗಿ ಅಡ್ಡಿ ನಿವಾರಿಸಬೇಕೆಂದು ರಾಣಿ, ಮಂತ್ರಿ ಇಬ್ಬರೂ ವಿವಿಧ ರೀತಿಯ ಕುತಂತ್ರಗಳನ್ನು ಮಾಡುತ್ತಾರೆ. ಅವರು ಮಾಡಿದ ಯೋಜನೆಗಳೆಲ್ಲ ವಿಫಲವಾದ್ದರಿಂದ ಮಣಿಕಂಠನನ್ನು ದೂರೀಕರಿಸಲು ಒಂದು ದುರಾಲೋಚನೆ ಮಾಡಿ ಅದನ್ನು ಕಾರ್ಯಗತಗೊಳಿಸುವುದಕ್ಕೆ ಮುಂದಾಗುತ್ತಾರೆ. ಆ ಕುತಂತ್ರದ ಪ್ರಕಾರ ರಾಣಿಯು ಕಪಟ ಬುದ್ಧಿಯಿಂದ ತನಗೆ ವಿಪರೀತ ತಲೆನೋವು ಬರುತ್ತಿದೆ ಎಂದು ರಾಜನಿಗೆ ಹೇಳಿ, ನೋವನ್ನು ನಟಿಸುತ್ತಾ ಹಾಸಿಗೆಯ ಮೇಲೆ ಮಲಗಿ ನಾಟಕವಾಡುತ್ತಾ ಇರುತ್ತಾಳೆ. ಮಂತ್ರಿಯೊಂದಿಗೆ ಸೇರಿಕೊಂಡ ರಾಜ ವೈದ್ಯರು ಅವಳನ್ನು ಪರೀಕ್ಷಿಸಿ ಅವಳಿಗೆ ಬಂದಿರುವುದು ಸಾಮಾನ್ಯ ತಲೆನೋವಲ್ಲ ಎಂದು, ಇದು ಕಡಿಮೆಯಾಗಬೇಕಾದರೆ ಹೊಸದಾಗಿ ಮರಿಹಾಕಿದ ಹೆಣ್ಣು ಹುಲಿಯ ಹಾಲು ತರಬೇಕೆಂದು ಹೇಳುತ್ತಾರೆ. ರಾಜವೈದ್ಯರ ಮಾತು ಕೇಳಿದ ರಾಜಶೇಖರನು ರಾಣಿಗೆ ಬಂದ ಕಾಯಿಲೆಯನ್ನು ನೋಡಿ ಕುಗ್ಗಿಹೋಗುತ್ತಾನೆ. ಹುಲಿಯ ಹಾಲು ತಂದವರಿಗೆ ಸೂಕ್ತ ಬಹುಮಾನ ನೀಡುವುದಾಗಿ ರಾಜ್ಯಾದ್ಯಂತ ಡೆಂಗುರ ಸಾರಿಸುತ್ತಾನೆ. ಹೊಸದಾಗಿ ಮರಿಹಾಕಿದ ಹುಲಿಯೊಂದಿಗೆ ವ್ಯವಹರಿಸುವುದು ಬಹಳ ಅಪಾಯಕಾರಿಯಾದ್ದರಿಂದ ಆ ಕೆಲಸ ಮಾಡಲು ರಾಜ್ಯದಲ್ಲಿ ಯಾರೂ ಮುಂದೆ ಬರುವುದಿಲ್ಲ. ತಂದೆ ಪಡುತ್ತಿರುವ ನೋವನ್ನು ನೋಡಿ ಮರುಗಿದ ಮಣಿಕಂಠನು ತನ್ನ ಅವತಾರಕ್ಕೆ ಪರಿಣಾಮದ ಸಮಯ ಬಂದಿದೆ ಎಂದು ಭಾವಿಸಿ ರಾಜಶೇಖರನ ಬಳಿ ಹೋಗಿ, ನಾನು ಅಡವಿಗೆ ಹೋಗಿ ಹುಲಿಯ ಹಾಲು ತರುತ್ತೇನೆ ಎಂದು ಹೇಳುತ್ತಾನೆ. ಮುಗ್ಧ ಬಾಲಕನು ಕ್ರೂರ ಮೃಗಗಳು ತಿರುಗುವ ಅಡವಿಗೆ ಹೋಗುತ್ತೇನೆ ಎಂದರೆ ರಾಜಶೇಖರನು ಒಪ್ಪುವುದಿಲ್ಲ. ಆದರೆ ಮಣಿಕಂಠನು ರಾಜನಿಗೆ ಧೈರ್ಯ ಹೇಳಿ ಅರಣ್ಯಕ್ಕೆ ಹೋಗಲು ಸಿದ್ಧನಾಗುತ್ತಾನೆ. ಇದರಿಂದ ರಾಜಶೇಖರನು 2 ಅರೆಗಳಿರುವ ನೀಲಿ ಬಟ್ಟೆಯ ಚೀಲದಲ್ಲಿ ಒಂದು ಅರೆಯಲ್ಲಿ ಭಗವಂತನಿಗೆ ನಿವೇದಿಸಲು ತೆಂಗಿನಕಾಯಿ, ಪೂಜಾ ದ್ರವ್ಯಗಳು, ಇನ್ನೊಂದು ಅರೆಯಲ್ಲಿ ತಿಂಡಿ ತಿನಿಸುಗಳನ್ನು ಕಟ್ಟಿ ಕಳುಹಿಸುತ್ತಾನೆ. ಆ ಮೂಟೆಯನ್ನೇ ಇರುಮುಡಿ ಎಂದು ಕರೆಯುತ್ತಾರೆ. ತನ್ನ ತಂದೆ ಕೊಟ್ಟ ಇರುಮುಡಿಯನ್ನು ತಲೆಯ ಮೇಲೆ ಧರಿಸಿದ ಅಯ್ಯಪ್ಪನು ತಂದೆ ತಾಯಿಯರ ಬಳಿ ಆಶೀರ್ವಾದ ತೆಗೆದುಕೊಂಡು ಹುಲಿಯ ಹಾಲು ತರಲು ಅಡವಿಗೆ ಹೊರಡುತ್ತಾನೆ. ಮಣಿಕಂಠನು ಹುಲಿಯ ಹಾಲಿಗಾಗಿ ಅಡವಿಗೆ ಹೊರಡುತ್ತಿದ್ದಂತೆ, ರಾಣಿ, ಮಂತ್ರಿ ಇಬ್ಬರೂ ಸೇರಿ ಇನ್ನು ಆ ಮಣಿಕಂಠನ ಪೀಡೆ ಪರಿಹಾರವಾಯಿತು ಎಂದು, ಅವನು ಹುಲಿಯ ಹಾಲಿಗಾಗಿ ಹುಲಿಯ ಬಳಿಗೆ ಹೋದ ಕೂಡಲೇ ಆ ಹುಲಿಯೇ ಅವನನ್ನು ಕೊಲ್ಲುತ್ತದೆ ಎಂದು ಸಂತೋಷಪಡುತ್ತಾ ಇರುತ್ತಾರೆ. ಮಣಿಕಂಠನು ತನ್ನ ತಂದೆ ಪ್ರೀತಿಯಿಂದ ಕೊಟ್ಟ ಇರುಮುಡಿಯನ್ನು ತಲೆಯ ಮೇಲೆ ಧರಿಸಿ ಕ್ರೂರ ಮೃಗಗಳು ತಿರುಗುವ ದಟ್ಟ ಅಡವಿಯಲ್ಲಿ ಹುಲಿಯ ಹಾಲು ತರಲು ಒಬ್ಬಂಟಿಯಾಗಿ ನಡೆದು ಹೋಗುತ್ತಾ ಇರುತ್ತಾನೆ. ಅಯ್ಯಪ್ಪನು ಅರಣ್ಯದೊಳಗೆ ಕಾಲಿಡುತ್ತಿದ್ದಂತೆ ನಾರದನು ಮಹಿಷಿಯ ಬಳಿಗೆ ಹೋಗಿ ನಿನ್ನನ್ನು ಕೊಲ್ಲಲು ಹರಿಹರರ ಪುತ್ರನು ಬರುತ್ತಿದ್ದಾನೆ ಎಂದು ಅವಳಿಗೆ ಮಣಿಕಂಠನ ಬಗ್ಗೆ ತಿಳಿಸುತ್ತಾನೆ. ಇದರಿಂದ ಕೋಪೋದ್ರಿಕ್ತಳಾದ ಮಹಿಷಿಯು ಗರ್ಜಿಸುತ್ತಾ ಭೂಮಿಗೆ ಬರುತ್ತಾಳೆ. ಅಯ್ಯಪ್ಪ ಸ್ವಾಮಿಗೆ ಎದುರಾಗಿ ಬಂದ ಮಹಿಷಿಯು ಅವನನ್ನು ನೋಡಿ ಗಟ್ಟಿಯಾಗಿ ನಗುತ್ತಾ, ಚಿಕ್ಕ ಬಾಲಕನಾದ ನೀನು ನನ್ನನ್ನು ಕೊಲ್ಲುವೆಯಾ? ಒಂದೇ ಗುದ್ದಿನಿಂದ ನಿನ್ನನ್ನು ನಿನ್ನ ತಂದೆಯ ಬಳಿಗೆ ಕಳುಹಿಸುತ್ತೇನೆ ಎಂದು ಹೇಳುತ್ತಾ ಅಯ್ಯಪ್ಪನ ಮೇಲೆ ಬರುತ್ತಾಳೆ. ತನ್ನ ಮೇಲೆ ಬರುತ್ತಿರುವ ಮಹಿಷಿಯೊಂದಿಗೆ ಅಯ್ಯಪ್ಪನು ಹೋರಾಡುತ್ತಾನೆ. ಅವರಿಬ್ಬರ ನಡುವಿನ ಯುದ್ಧ ಬಹಳ ಭೀಕರವಾಗಿ ಸಾಗುತ್ತದೆ. ಅವರಿಬ್ಬರ ಸೆಣಸಾಟದಲ್ಲಿ ಎಷ್ಟೋ ವೃಕ್ಷಗಳು ನೆಲಸಮವಾಗುತ್ತವೆ. ಕೊನೆಗೆ ಅಯ್ಯಪ್ಪ ಸ್ವಾಮಿಯವರು ಮಹಿಷಿಯನ್ನು ಬಲವಾಗಿ ಮೇಲಕ್ಕೆ ಎತ್ತಿ ಒಂದೇ ಏಟಿಗೆ ನೆಲದ ಮೇಲೆ ಎಸೆದು ಹೊಡೆಯುತ್ತಾರೆ. ಇದರಿಂದ ಮಹಿಷಿಯು ಗಟ್ಟಿಯಾಗಿ ಆರ್ತನಾದ ಮಾಡುತ್ತಾ ಅಯ್ಯಪ್ಪ ಸ್ವಾಮಿಯ ಕೈಯಲ್ಲಿ ಮರಣ ಹೊಂದುತ್ತಾಳೆ. ಮಹಿಷಿಯ ಶವವು ಬೆಟ್ಟದಂತೆ ದೊಡ್ಡದಾಗಿ ಬೆಳೆಯಲಾಗಿ ಅಯ್ಯಪ್ಪ ಸ್ವಾಮಿಯು ಅದರ ಮೇಲೆ 2 ಕಲ್ಲುಗಳನ್ನು ಹಾಕಿ ಗಟ್ಟಿಯಾಗಿ ಅದುಮಿ ಅದರ ಮೇಲೆ ಏರಿ ನೃತ್ಯ ಮಾಡುತ್ತಾನೆ.
ಸ್ವಾಮಿಯವರು ಮಾಡುತ್ತಿರುವ ಆ ನೃತ್ಯವನ್ನು ನೋಡಲು ಪಾರ್ವತಿ ಪರಮೇಶ್ವರರು ಕೈಲಾಸದಿಂದ ಬಂದು ನಂದೀಶ್ವರನನ್ನು ಕಾಲೈಕಟ್ಟಿಯ ಬಳಿ ಇರಲು ಹೇಳಿ ಅಲ್ಲಿಂದ ಅಯ್ಯಪ್ಪನ ನೃತ್ಯವನ್ನು ನೋಡಿ ಆನಂದಿಸುತ್ತಾರೆ. ಲೀಲಾವತಿ ಶಾಪ ವಿಮೋಚನೆ ಮತ್ತು ಮಾಳಿಕಾಪುರತ್ತಮ್ಮ ದೇವಿಯ ಕಥೆ. ಇಷ್ಟರಲ್ಲಿ ಮಹಿಷಿಯ ಬೃಹತ್ ದೇಹದಿಂದ ಒಬ್ಬ ಸುಂದರ ಯುವತಿ ಹೊರಗೆ ಬರುತ್ತಾಳೆ. ಅವಳೇ ಲೀಲಾವತಿ. ಲೀಲಾವತಿಯು ಪೂರ್ವಜನ್ಮದಲ್ಲಿ ಮುನಿಕುಮಾರಿ, ಮಹಾಸುಂದರಿ. ಲೀಲಾವತಿಯು ತನ್ನ ತಂದೆಯ ಬಳಿ ಶಿಷ್ಯತ್ವ ಮಾಡುತ್ತಿದ್ದ ದತ್ತಾತ್ರೇಯನ ಮೇಲೆ ಮನಸ್ಸು ಇಟ್ಟು ಅವನನ್ನು ಪಡೆದುಕೊಳ್ಳಬೇಕೆಂದು ಬಯಸುತ್ತಾಳೆ. ದತ್ತನನ್ನು ವಿವಾಹವಾಗುವುದಾಗಿ ತನ್ನ ತಂದೆಗೆ ಹೇಳುತ್ತಾಳೆ. ಇದರಿಂದ ಆ ಮುನಿಯು, ಅಮ್ಮ ಲೀಲಾವತಿ, ನನ್ನ ಬಳಿ ವಿದ್ಯೆ ಕಲಿಯುತ್ತಿರುವ ಶಿಷ್ಯನು ನನಗೆ ಮಗನ ಸಮಾನ. ನೀನು ಅವನನ್ನು ವಿವಾಹವಾಗುವುದು ತರವಲ್ಲ ಎಂದು ಅವಳಿಗೆ ತಿಳಿಹೇಳುತ್ತಾನೆ. ಆದರೆ ತನ್ನ ತಂದೆ ಹೇಳುವ ಮಾತುಗಳನ್ನು ಲೇಷವೂ ಲಕ್ಷಿಸದ ಲೀಲಾವತಿಯು ತನಗೆ ಅವನೇ ಬೇಕು ಎಂದು ಹಠ ಹಿಡಿಯುತ್ತಾಳೆ. ಅವಳ ತಂದೆ ಎಷ್ಟು ಹೇಳಿದರೂ ಅವಳು ಕೇಳುವುದಿಲ್ಲ. ಇದರಿಂದ ಕೋಪಗೊಂಡ ಆ ಮಹರ್ಷಿಯು ಲೀಲಾವತಿಯ ಕಡೆಗೆ ಕೋಪದಿಂದ ನೋಡುತ್ತಾ, ಏನು ಮಹಿಷಿಯಂತೆ ವರ್ತಿಸುತ್ತಾ ವಿತಂಡವಾದ ಮಾಡುತ್ತಿದ್ದೀಯಾ? ಇದಕ್ಕೆ ಶಿಕ್ಷೆ ತಪ್ಪದು. ನೀನು ಮಹಿಷಿಯಾಗಿ ಜನಿಸು ಎಂದು ಶಾಪ ಕೊಡುತ್ತಾನೆ. ಇದರಿಂದ ಲೀಲಾವತಿಯು ಮರುಜನ್ಮದಲ್ಲಿ ಮಹಿಷಿಯಾಗಿ ಜನಿಸುತ್ತಾಳೆ. ಅಯ್ಯಪ್ಪನ ಪಾದ ಸ್ಪರ್ಶ ಆಗುತ್ತಿದ್ದಂತೆ ಲೀಲಾವತಿಗೆ ಶಾಪ ವಿಮೋಚನೆಯಾಗಿ ಮತ್ತೆ ತನ್ನ ರೂಪಕ್ಕೆ ಬರುತ್ತಾಳೆ. ಹೀಗೆ ಮಹಿಷಿಯ ದೇಹದಿಂದ ಹೊರಗೆ ಬಂದ ಲೀಲಾವತಿಯು ನವಮನ್ಮಥನಂತಿದ್ದ ಅಯ್ಯಪ್ಪನನ್ನು ನೋಡಿ ಮೋಹಗೊಂಡು ಬಳಿಗೆ ಹೋಗಿ, ನೀನು ನನ್ನನ್ನು ವಿವಾಹ ಮಾಡಿಕೋ ಎಂದು ಕೇಳುತ್ತಾಳೆ. ಇದರಿಂದ ಅಯ್ಯಪ್ಪನು ಮಂದಹಾಸ ಬೀರಿ, ನಿನ್ನಲ್ಲಿ ಇನ್ನೂ ಪೂರ್ವಜನ್ಮದ ವಾಸನೆಗಳು ಹೋದಂತೆ ಇಲ್ಲ. ನಾನು ಈ ಅವತಾರದಲ್ಲಿ ಅಸ್ಖಲಿತ ಬ್ರಹ್ಮಚಾರಿ. ನಿನ್ನನ್ನು ವಿವಾಹ ಮಾಡಿಕೊಳ್ಳಲಾರೆ. ನೀನು ಮಾಳಿಕಾಪುರತ್ತಮ್ಮನಾಗಿ ನನ್ನ ಸನ್ನಿಧಾನದಲ್ಲಿಯೇ ಇರುತ್ತಾ ನನ್ನ ಭಕ್ತರಿಂದ ಪೂಜೆಗಳನ್ನು ಸ್ವೀಕರಿಸುತ್ತೀಯ ಎಂದು ಹೇಳುತ್ತಾನೆ. ಆದರೂ ಅವಳು ಹಠ ಬಿಡದಿದ್ದರಿಂದ ತನ್ನನ್ನು ದರ್ಶನ ಮಾಡಲು ಯಾವಾಗ ಒಬ್ಬ ಕನ್ಯಾಸ್ವಾಮಿ ಕೂಡ ಬರುವುದಿಲ್ಲವೋ ಆ ವರ್ಷ ನಿನ್ನನ್ನು ವಿವಾಹ ಮಾಡಿಕೊಳ್ಳುತ್ತೇನೆ ಎಂದು ಅಯ್ಯಪ್ಪನು ಅವಳಿಗೆ ಮಾತು ಕೊಡುತ್ತಾನೆ. ಅದಕ್ಕಾಗಿಯೇ ಎರುಮೇಲಿಯಿಂದ ಕನ್ಯಾಸ್ವಾಮಿಗಳು ತಂದ ಶರಗಳನ್ನು ತಾವು ಬಂದಿದ್ದಕ್ಕೆ ಗುರುತಾಗಿ ಶರಂಗುತ್ತಿಯಲ್ಲಿ ಚುಚ್ಚುತ್ತಾರೆ. ಪ್ರತಿ ವರ್ಷ ಮಾಳಿಕಾಪುರತ್ತಮ್ಮ ದೇವಿಯು ಅಂಬಾರಿ ಏರಿ ಶರಂಗುತ್ತಿಗೆ ತಲುಪಿ ಅಲ್ಲಿ ಕನ್ಯಾಸ್ವಾಮಿಗಳು ಚುಚ್ಚಿದ ಶರಗಳನ್ನು ನೋಡಿ ನಿರಾಶೆಯಿಂದ ಹಿಂತಿರುಗುತ್ತಾಳೆ. ಲೋಕಕಂಟಕಿಯಾದ ಮಹಿಷಿಯನ್ನು ವಧಿಸಿದ್ದರಿಂದ ಇಂದ್ರಾದಿ ದೇವತೆಗಳು ಅಲ್ಲಿಗೆ ಬಂದು ಹರಿಹರ ಸುತನಾದ ಅಯ್ಯಪ್ಪ ಸ್ವಾಮಿಯನ್ನು ಹಲವು ವಿಧಗಳಲ್ಲಿ ಸ್ತುತಿಸುತ್ತಾ ಇರುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪರಮೇಶ್ವರನು ಮಣಿಕಂಠನ ಬಳಿಗೆ ಹೋಗಿ, ಮಗನೇ, ನೀನು ಈ ಭೂಮಿಗೆ ಬಂದ ಕಾರ್ಯವೂ ಪೂರ್ಣವಾಯಿತು ಎಂದು ಹೇಳುತ್ತಾನೆ. ಇದರಿಂದ ಅಯ್ಯಪ್ಪ ಸ್ವಾಮಿಯು, ಇಲ್ಲ ತಂದೆ, ನಾನು ಇನ್ನೂ ಮಾಡಬೇಕಾದ ಕಾರ್ಯವೂ ಉಳಿದಿದೆ. ಹುಲಿಯ ಹಾಲು ತರುತ್ತೇನೆಂದು ನನ್ನ ತಂದೆಗೆ ಮಾತು ಕೊಟ್ಟಿದ್ದೇನೆ. ಅವುಗಳನ್ನು ತೆಗೆದುಕೊಂಡು ಹೋಗಿ ನನ್ನ ತಾಯಿಗೆ ಕೊಟ್ಟ ನಂತರ ನಾನು ಈ ಅವತಾರವನ್ನು ತ್ಯಜಿಸುತ್ತೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಇಂದ್ರಾದಿ ದೇವತೆಗಳು, ಸ್ವಾಮಿ, ನೀವು ನಮಗೆ ಬಹಳ ಸಹಾಯ ಮಾಡಿದ್ದೀರಿ. ಆದ್ದರಿಂದ ನಾವೆಲ್ಲ ಹುಲಿಗಳಾಗಿ ರೂಪಾಂತರಗೊಂಡು ಪಂದಳಂ ರಾಜ್ಯಕ್ಕೆ ಬರುತ್ತೇವೆ. ಆ ರೀತಿಯಲ್ಲಿಯಾದರೂ ನಿಮ್ಮ ಋಣ ತೀರಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಇದಕ್ಕೆ ಮಂದಹಾಸ ಬೀರಿದ ಅಯ್ಯಪ್ಪನು ಸರಿ ಎಂದು ಹೇಳುತ್ತಾನೆ. ಇದರಿಂದ ಇಂದ್ರಾದಿ ದೇವತೆಗಳು ಹುಲಿಗಳಾಗಿ ಮಾರ್ಪಾಡಾಗಲಾಗಿ ಹುಲಿಯನ್ನು ವಾಹನವನ್ನಾಗಿ ಮಾಡಿಕೊಂಡ ಅಯ್ಯಪ್ಪನು ಹುಲಿಯ ಮೇಲೆ ಏರಿ ಪಂದಳಂ ರಾಜ್ಯಕ್ಕೆ ಬರುತ್ತಾನೆ. ಶಬರಿಮಲೆ ದೇವಾಲಯ ಮತ್ತು ಮಕರಜ್ಯೋತಿ. ಮಣಿಕಂಠನು ಹುಲಿಗಳೊಂದಿಗೆ ಅಂತಃಪುರಕ್ಕೆ ಪ್ರವೇಶಿಸುತ್ತಿದ್ದಂತೆ ಅದನ್ನು ನೋಡಿ ಭಯಭೀತರಾದ ರಾಣಿ, ಮಂತ್ರಿಯು ಇವನು ಸಾಮಾನ್ಯ ಬಾಲಕನಲ್ಲ, ದೈವ ಸ್ವರೂಪನು ಎಂದು ತಿಳಿದು ಅವನ ಮುಂದೆ ಬಂದು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮಿಸುವಂತೆ ಬೇಡಿಕೊಳ್ಳುತ್ತಾರೆ. ಅವರನ್ನು ನೋಡಿ ಮಂದಹಾಸ ಬೀರಿದ ಮಣಿಕಂಠನು, ಈ ಆಟದಲ್ಲಿ ನೀವು ಪಾತ್ರಧಾರಿಗಳು ಮಾತ್ರ. ನಾನು ಈ ಭೂಮಿಗೆ ಬಂದ ಕಾರ್ಯವೂ ಪೂರ್ಣವಾಯಿತು ಎಂದು ಅವರಿಗೆ ಹೇಳಿ ರಾಜಶೇಖರನ ಬಳಿಗೆ ಹೋಗಿ, ನನಗೆ ಈ ರಾಜ್ಯದ ಮೇಲೆ ಯಾವುದೇ ಮೋಹವಿಲ್ಲ. ನೀವು ನನ್ನ ತಮ್ಮನಿಗೆ ರಾಜ್ಯದ ಜವಾಬ್ದಾರಿಯನ್ನು ವಹಿಸಿ. ನೀವು ನನ್ನನ್ನು ಅಯ್ಯಪ್ಪ ಎಂದು ಪ್ರೀತಿಯಿಂದ ಕರೆದ ಕರೆಯಿಂದಲೇ ಅಯ್ಯಪ್ಪನಾಗಿ ಮಾರ್ಪಟ್ಟು ಭಕ್ತರನ್ನು ಅನುಗ್ರಹಿಸುತ್ತೇನೆ. ನಾನು ಸಂಧಿಸುವ ಈ ಬಾಣ ಎಲ್ಲಿ ಬೀಳುತ್ತದೆಯೋ ಅಲ್ಲಿ ನನಗೆ ಆಲಯವನ್ನು ನಿರ್ಮಿಸಿ ನನ್ನನ್ನು ಸೇವಿಸಿ. ಯಾರಾದರೂ ಒಂದು ಮಂಡಲ 41 ದಿನಗಳ ಕಾಲ ಇಹಪರ ಬಂಧಗಳನ್ನು ತ್ಯಜಿಸಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ, ಕಪ್ಪು ಬಟ್ಟೆಗಳನ್ನು ಧರಿಸಿ, ಕಠಿಣ ನಿಯಮಗಳನ್ನು ಪಾಲಿಸುತ್ತಾ ಇರುಮುಡಿಯನ್ನು ತಲೆಯ ಮೇಲೆ ಇರಿಸಿಕೊಂಡು ನನ್ನ ಸನ್ನಿಧಿಗೆ ಬರುತ್ತಾರೋ ಅವರನ್ನು ನಾನು ಅನುಗ್ರಹಿಸುತ್ತೇನೆ ಎಂದು ಹೇಳಿ ಅಂತರ್ಧಾನನಾಗುತ್ತಾನೆ. ಮಣಿಕಂಠನು ಬಿಟ್ಟ ಬಾಣ ಬಿದ್ದ ಸ್ಥಳವನ್ನು ಕಂಡುಕೊಂಡ ಪಂದಳಂ ರಾಜನು ಅಲ್ಲಿ 18 ಮೆಟ್ಟಿಲುಗಳೊಂದಿಗೆ ಶಾಸ್ತ್ರಾನುಸಾರವಾಗಿ ಆಲಯವನ್ನು ನಿರ್ಮಿಸುತ್ತಾನೆ. ಆ ಆಲಯದಲ್ಲಿ ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನು ಶಿವನ ಆಜ್ಞೆಯ ಮೇರೆಗೆ ಪರಶುರಾಮರು ಬಂದು ಸ್ವತಃ ಪ್ರತಿಷ್ಠಾಪಿಸುತ್ತಾರೆ. ಅಂದಿನಿಂದ ಶಬರಿಬೆಟ್ಟದ ಮೇಲೆ ನೆಲೆಸಿರುವ ಅಯ್ಯಪ್ಪ ಸ್ವಾಮಿಯು ಭಕ್ತರನ್ನು ಕರುಣಿಸುತ್ತಾ ಅವರ ಕೋರಿಕೆಗಳನ್ನು ಈಡೇರಿಸುತ್ತಿದ್ದಾರೆ.
ಜ್ಯೋತಿ ರೂಪದಲ್ಲಿ ತನ್ನ ಅವತಾರವನ್ನು ತ್ಯಜಿಸಿದ ಅಯ್ಯಪ್ಪ ಸ್ವಾಮಿಯು ಅದೇ ಜ್ಯೋತಿ ರೂಪದಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಶಬರಿಬೆಟ್ಟಕ್ಕೆ ಎದುರಿಗಿರುವ ಕಂದಮಲೈ ಶಿಖರದ ಮೇಲೆ ಮಕರ ಜ್ಯೋತಿ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಈ ದಿವ್ಯ ಜ್ಯೋತಿಯನ್ನು ದರ್ಶನ ಮಾಡಿಕೊಳ್ಳಲು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಶಬರಿಮಲೆಗೆ ತಲುಪುತ್ತಾರೆ. ಇನ್ನು ಅಯ್ಯಪ್ಪ ಸ್ವಾಮಿಯ ಪತ್ನಿಯರಾಗಿ ಪೂರ್ಣ, ಪುಷ್ಕಲ ಎಂದು ಏಕೆ ಹೇಳುತ್ತಾರೆಂದರೆ ಅಯ್ಯಪ್ಪ ಸ್ವಾಮಿಗೆ ಆ ಅವತಾರದಲ್ಲಿ ವಿವಾಹ ಆಗಲಿಲ್ಲ. ಆದರೆ ಅಯ್ಯಪ್ಪ ಸ್ವಾಮಿಯ ನಂತರದ ಅವತಾರವಾದ ಧರ್ಮಶಾಸ್ತ್ರ ಎಂಬುವವರು ಸತ್ಯಪೂರ್ಣನು ಎಂಬ ಮಹರ್ಷಿಯ ನೇತ್ರಗಳಿಂದ ಉದ್ಭವಿಸಿದ ಪೂರ್ಣ, ಪುಷ್ಕಲ ಎಂಬ ಇಬ್ಬರು ಯುವತಿಯರನ್ನು ವಿವಾಹ ಮಾಡಿಕೊಂಡರು. ಆ ಕಾರಣದಿಂದಲೇ ಅಯ್ಯಪ್ಪನನ್ನು ಪೂರ್ಣ ಪುಷ್ಕಲನಾಥ ಎಂದು ಸಂಬೋಧಿಸುತ್ತಾ ಇರುತ್ತಾರೆ. ನೋಡಿದಿರಲ್ಲ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿಯವರ ಜನ್ಮ ವೃತ್ತಾಂತವನ್ನು. ಈ ಅದ್ಭುತ ಕಥೆಯಲ್ಲಿರುವ ರಹಸ್ಯಗಳು ನಿಮಗೆ ಇಷ್ಟವಾಗಿವೆ ಎಂದು ಆಶಿಸುತ್ತೇನೆ. ನಿಮಗೆ ಒಂದು ವೇಳೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ, ನಿಮ್ಮ ಶಬರಿಮಲೆ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿಕರ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು. ಸ್ವಾಮಿಯೇ ಶರಣಮಯ್ಯಪ್ಪ.